ರಾಯಚೂರು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಡೆದ ವೋಟ್ ಚೋರ್ ಗದ್ದಿ ಛೋಡೋ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಎ ವಸಂತಕುಮಾರ್ ಅವರು, ಮತಗಳ್ಳತನ ಎನ್ನುವುದು ಬಿಜೆಪಿಯ ನಿಜ ಬಣ್ಣವಾಗಿದೆ. ನ್ಯಾಯಯುತ ಚುನಾವಣೆ ನಡೆದರೆ ಬಿಜೆಪಿ ಪಕ್ಷವು ಒಂದು ಚುನಾವಣೆ ಗೆಲ್ಲಲು ಸಾಧ್ಯವಾಗುವುದಿಲ್ಲ. ಲೋಕಸಭೆ, ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮತದಾರರನ್ನು ಹುಡುಕಿ ತೆಗೆದುಹಾಕುವುದು ಮತ್ತು ತಮಗೆ ಬೇಕಾದ ಮತದಾರರನ್ನು ಅಕ್ರಮವಾಗಿ ಸೇರಿಸುವ ಮೂಲಕ ಚುನಾವಣೆ ಗೆಲ್ಲುವ ತಂತ್ರಗಾರಿಕೆ ಮಾಡುತ್ತಿರುವುದು ದೇಶದ ಸಂವಿಧಾನಕ್ಕೆ ಮಾಡುವ ಅವಮಾನವಾಗಿದೆ ಎಂದು ಹೇಳಿದರು. ಚುನಾವಣೆಗಳು ಪಾರದರ್ಶಕವಾಗಿ ನಡೆಯಬೇಕು. ಪ್ರತಿಯೊಬ್ಬ ನಾಗರಿಕರಿಗೆ ಮತದಾನ ಹಕ್ಕು ದೊರೆಯಬೇಕು. ಮತಗಳ್ಳತನ ನಡೆಯಬಾರದೆಂದು ನಮ್ಮ ಪಕ್ಷದ ಮುಖಂಡರಾದ ರಾಹುಲ್ ಗಾಂಧಿ ಅವರು ಹೋರಾಟ ಮಾಡಿರುವುದರಿಂದಲೇ ಇಂದು ಚುನಾವಣಾ ಆಯೋಗ ಮತದಾರರ ಹೆಸರು ಸೇರ್ಪಡೆ ಮತ್ತು ತೆಗೆದುಹಾಕಲು ಒಟಿಪಿ ಮಾದರಿ ಜಾರಿಗೆಗೊಳಿಸಿದೆ. ಇದು ನಮ್ಮ ಹೋರಾಟಕ್ಕೆ ಸಿಕ್ಕ ಗೆಲುವು ಅಲ್ಲದೆ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿ ಚುನಾವಣಾ ಆಯೋಗಕ್ಕೆ ಹಲವು ನಿರ್ದೇಶನ ನೀಡಿದೆ ಎಂದರು. ಈ ಸಂದರ್ಭದಲ್ಲಿ ಎಐಸಿಸಿ ರಾಷ್ಟ್ರೀಯ ಕಾರ್ಯದರ್ಶಿ ಗೋಪಿನಾಥ್ ಪಳನಿಯಪ್ಪನ್, ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಶರಣಪ್ಪ ಮಟ್ಟೂರ್, ಕೆ ಶಾಂತಪ್ಪ, ಬಸವರಾಜ್ ಪಾಟೀಲ್ ಇಟಗಿ, ಡಿಸಿಸಿ ಜಿಲ್ಲಾ ಅಧ್ಯಕ್ಷರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಭೆಯಲ್ಲಿ ರಾಜಶೇಖರ್ ರಾಮಸ್ವಾಮಿ, ರಾಯಚೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪಾಮಯ್ಯ ಮುರಾರಿ, ಡಾಕ್ಟರ್ ರಜಾಕ್ ಉಸ್ತಾದ್, ಕೆ ಅಸ್ಲಂ ಪಾಷಾ, ಅಬ್ದುಲ್ ಕರೀಂ, ಆಂಜನೇಯ ಕುರುಬದೊಡ್ಡಿ, ಡಿಕೆ ಮುರಳಿ ಯಾದವ್, ನಿರ್ಮಲಾ ಬೆಣ್ಣೆ ಹಾಗೂ ಇತರರು ಉಪಸ್ಥಿತರಿದ್ದರು. ಗಾರಲ್ದಿನಿ ವೀರನಗೌಡ, ಜೆಕೆ ನ್ಯೂಸ್ ಕನ್ನಡ, ರಾಯಚೂರು. ಇವತ್ತೇನು ನಮಗೆ ಮತ್ತು ಶಾಲಕ್ ಸಾಹೇಬರು ಮತ್ತು ಶಾಂತಪ್ಪಣ್ಣವರು ಮಾತಾಡುವಂತ ಸಂದರ್ಭದಲ್ಲಿ ಒಬ್ಬ ಈ ದೇಶದ ಪ್ರಧಾನಿಯಾದಂಥ ವ್ಯಕ್ತಿ ಏನು ಅವರು ಕಾನ್ಫಿಡೆನ್ಸ್ ಆಗಿ ನಾವಿಷ್ಟೇ ಪಡಿತೀವಿ ಅಂತ ಹೇಳುವಂತ ಸಂದರ್ಭದಲ್ಲಿ ನಾವು ನೋಡಿದಾಗ, ಯಾಕಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೇನು ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ಜನರು ಮತದಾರ ಪ್ರಭುಗಳೇ ಅವರು ನಮಗೆ ದೇವರುಗಳು. ಅವ್ರ ಯಾವ ರೀತಿ ಗೌಪ್ಯತೆ ಮತಗಳನ್ನು ಇರ್ತದ ನಾವು ಅವ್ರು ಹೀಗೆ ಆಗ್ತಾರಂತ ಹೇಳೋದಕ್ಕೆ ಯಾವ ವ್ಯಕ್ತಿ ಕೂಡ ಸಾಧ್ಯ ಆಗುದಿಲ್ಲ. ಆದ್ರೆ ಅವ್ರ ಕಾನ್ಫಿಡೆನ್ಸ್ ಆಗಿ ನಾವು ಸೀಟ್ ಬರ್ತೇವೆ ಅಂತ ಹೇಳ್ತಾ ಇದ್ರು. ಹೇಳಿದಾಗ ಅವ್ರು ಎಲ್ಲೇ ಒಂದು ಕಡೆ ಏನು ಮತಗಳನ್ನ ಚೋರಿ ಮಾಡೋದಕ್ಕೆ ಇವತ್ತೇನು ಕಳ್ತನ ಮಾಡುವಂತದ ಒಟ್ಟಿಗೆ ಅವ್ರು ಎಲ್ಲೇ ಒಂದು ಕಡೆ ಅದೆಲ್ಲವನ್ನ ಸಂಪೂರ್ಣವಾಗಿ ಅವ್ರಿಗೆ ಗೊತ್ತಿದ್ದೇ ಈ ಕೆಲಸಗಳಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಇರ್ತೇನೆ. ಯಾಕಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ಬೇಕಾದ್ರೆ ಯಾವ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೌಪ್ಯತೆ ಮತಗಳನ್ನು ಹಾಕುವಂತ ಸಂದರ್ಭದಲ್ಲಿ ನಾವು ಯಾರು ಕೂಡ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಅವ್ರೇನು ಮಾಡಿರುವಂತ ಮತಗಳನ್ನ ಡಿಲೇಟ್ ಇರ್ಬೋದು ಮತ್ತು ಸೇರ್ಪಡೆ ಆದಂತ ಮತಗಳನ್ನ ಅವರು ಕಾನ್ಫಿಡೆನ್ಸ್ ಆಗಿ ಹೇಳಿದ್ರು ಕೂಡ ಇವತ್ತು ದೇಶದ ಜನ ಇವತ್ತು ಅದನ್ನ ಎಷ್ಟೇ ಅವರು ಕಳ್ತನ ಮಾಡಿದ್ರು ಕೂಡ ನಮ್ಮ ಸೀಟ್ಗಳು ಬರೋದಕ್ಕೆ ಈ ರಾಜ್ಯದಲ್ಲಿ ಕೂಡ ಸುಮಾರು 140 ಸೀಟನ್ನ ಈ ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ಆರಿಸೋದ್ರ ಜೊತೆಗೆ ಇವತ್ತು ನಮ್ಮ ಗೋಪಿನಾಥ ಪಳನಿಯಪ್ಪರು ಹೇಳುವಂತ ಸಂದರ್ಭದಲ್ಲಿ 200 ಸೀಟುಗಳನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ಬರ್ತದೆ ಅಂತ ಹೇಳಿತ್ತು. ಆದ್ರೆ 60 ಸೀಟುಗಳನ್ನ ಕಡಿಮೆ ಆಗಿದೆ ಅಂದ್ರೆ ಮತಗಳ ಚೋರಿ ಆಗಿದೆ ಅಂತ ಹೇಳುವಂಥದ್ದು. ಹಾಗಾಗಿ ಬಂಧುಗಳೇ, ಇನ್ನು ಮುಂದೆ ಆ ಅವಕಾಶವನ್ನ ನಾವು ಯಾರು ಕೂಡ ಕೊಡಬಾರ್ದು. ಇವತ್ತು ನಮ್ಮ ಬೂತ್ಗಳಲ್ಲಿ ಬಿಎಲ್ಗಳನ್ನು ನಾವು ಇವಾಗ ಏನ್ ಮಾಡ್ತಾ ಇದ್ವಿ, ಈ ಜಾಗೃತಿಯಾಗಿ ಏನಿವತ್ತು ಬಿಜೆಪಿ ಅವರು ಮಾಡುವಂತಹ ಚೋರಿ ಮತಗಳನ್ನ ಯಾವತ್ತೂ ಕೂಡ ಅವ್ರಿಗೆ ಅವಕಾಶಗಳು ಕೊಡದ ರೀತಿಯಲ್ಲಿ ಇವತ್ತು ನಾವು ಅದರ ಜಾಗೃತಿಯನ್ನ ಆಗ್ಬೇಕು. ಎಲ್ಲಿ ಡಿಲೇಟ್ ಆಗಿದೆ ಆ ಮತಗಳ ನಮ್ಮ ಯಾವ ಮತಗಳನ್ನ ಡಿಲೇಟ್ ಆಗಿರ್ತದೆ ಅದನ್ನ ಸೇರ್ಪಡೆ ಮಾಡುವಂತ ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ ಎಚ್ಕೆಡಿಇಟಿಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ ಬಿಎಸ್ಸಿ ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ ಬಿಪಿಟಿ ಮತ್ತು ಎಂಪಿಟಿ ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂಗನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.